ಬಸನಗೌಡರ ಬಗ್ಗೆ ಮತ್ತೆ ಅವರು ಹುಚ್ಚುರ್ಗಪ್ಪಲೆ ಹೇಳಿದ್ದಾರೆ. ಎಲ್ಲ ಹಿಂದೂಗಳು ಯಾರು ಮುಸಲ್ಮಾನರಿಗೆ ಹುಡುಗಿಯರಿ ಲಗ್ನ ಆಗ್ತಾರ ಅವ್ರಿಗೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಈ ಮನುಷ್ಯನಿಗೆ ದೇವ್ರು ಯಾವಾಗ ಬುದ್ಧಿ ಕೊಡ್ತಾನ ಅನ್ನೋದು ಕೇಳಲು ಯಾಕೆ ಅದ್ರಾಗ ರಾಜಕೀಯ ಮಾಡುದಪ್ಪ? ಹುಚ್ಚುಚಾರ ಮಾತಾಡಿ ಬಿಜೆಪಿಯಿಂದ ನಿಮ್ಗೆ ಒದ್ದು ಕಿಶನ್ ಹೊರಗೆ ಹಾಕ್ಯಾರ. ಈಗ ಪುನಃ ಪಾರ್ಟಿ ಇಲ್ಲಂದ್ರು ಮತ್ತೆ ಬರೇ ಓನ್ಲಿ ಟು ಟೇಕ್ ದಿ ಹೆಲ್ಪ್ ಆಫ್ ದಿ ಹಿಂದೂ ಕಮ್ಯುನಿಟಿ ಯು ಆರ್ ಟಾಕಿಂಗ್ ನಾನ್ ಸೆನ್ಸ್. ಏನಾಗುದು? ಮುಸಲ್ಮಾನ್ ಹುಡುಗಿಯರಿ ಮಾಡ್ಕೊಡ್ರಿ, ನಾ ದುಡ್ಡು ಕೊಡ್ತೀನಿ. ನಿಮ್ಗೆ ಗೊತ್ತಿರ್ಬೇಕು, ಹಿಂದೂಸ್ತಾನದೊಳಗೆ ಎಷ್ಟು ಮುಸಲ್ಮಾನ್ ರಾಜಗಳು ಅದಾರ, ಎಲ್ಲಾರ ಹೆಂಡ್ರು ಒಬ್ಬೊಬ್ಬರು ಹಿಂದೂ ದಕ್ಕಿ ಇರ್ತಿದ್ರು. ಎಲ್ಲಾ ರಾಜರು ಹೆಂಡ್ರು ಯಾಕೆ ಅವ್ರು ಮಾಡ್ಕೊತಿದ್ರ ಅಂದ್ರ ದಟ್ ವಾಸ್ ರೀಸನ್. ಏನಪ್ಪಾ ಅಂದ್ರ ಕೌಮು ಸೌಹಾರ್ದತೆ ಉಳಿಬೇಕು, ಹಿಂದೂ ಮುಸಲ್ಮಾನರಲ್ಲಿ ಪ್ರೇಮ್ ಉಳಿಬೇಕು, ಬಾಂಧವ್ಯ ಉಳಿಬೇಕು ಅಂತ ಹೇಳಿ ಅವರು ರಾಜಕೀಯ ಸಲುವಾಗಿ ಮಾಡ್ಕೊತಿದ್ದಿಲ್ಲ. ಇಲ್ಲೇ ನಮ್ಮ ಗೋವಿಮಠನಾಗ ಹೋಗಿ ನೋಡ್ರಲ್ಲ, ಅಲ್ಲಿ ರಾಜನ್ ರಾಣಿ ಹಿಂದೂನೇ ಅದಾಳಕಿ ರಂಭಾಬಾಯಿ. ಮೊಹಮ್ಮದ್ ಆದಿಲ್ ಶಾನ್ ಹೆಂಡತಿ ಹಿಂದೂ ಅದಾಳ. ಫಿಲ್ಮ್ ಆಕ್ಟರ್ ಒಳಗ ನೂರಾರು ಹೆಣ್ಮಕ್ಳು, ಹಿಂದೂ ಹೆಣ್ಮಕ್ಳು ಗಂಡಸರು ಮಾಡ್ಕೊಂಡಾರ. ರಾಜ್ ಕಪೂರ್ ಮೊಮ್ಮಗಳು ಏನದಾಳ ಆಕಿ ಸೈಫ್ ಅಲಿ ಖಾನ್ ಮಾಡ್ಕೊಂಡಾಳ. ಮೊನ್ನೆ ಶತ್ರುಘ್ನ ಸಿನ್ಹಾನ ಮಗಳು ಮುಸ್ಲಿಂ ಮಾಡ್ಕೊಂಡಾಳ. ಎಷ್ಟೋ ರಾಜಕಾರಣಿ ಮಂದಿ, LK ಅದ್ವಾನಿ ಅವ್ರ ಮಗಳು ಮುಸಲ್ಮಾನ್ ಮಾಡ್ಕೊಂಡಾಳ. ಅವೇನ್ ಮುಸ್ಲಿಂ ವಿರೋಧಿ ಅದಲ್ಲ ಸ್ವಾಮಿ ಸುಬ್ರಹ್ಮಣ್ಯಂ ಸ್ವಾಮಿ, ಅವನ್ ಮಗಳ ಸಲ ಮುಸಲ್ಮಾನ್ ಮಾಡ್ಕೊಂಡಾಳ. ಅಲ್ಲಿ ಪ್ರೇಮ್ ಇದೆ ರೀ, ಅದಕ್ಕೆ ಯಾಕೆ ನೀವು ರಾಜಕೀಯ ಮಾಡಕತ್ತೀರಿ? ಹಿಂದೂ ಮುಸಲ್ಮಾನ್ ಬೇಕಾ? ಅದಕ್ಕ ನಾಚಿಕೆ ಬರ್ಬೇಕು ನಿಮ್ಗೆ ಬಸನಗೌಡ್ರೆ. ಈ ರೀತಿ ಮಾತಾಡೋದ್ರಾಗ ಏನ್ ಅರ್ಥ ಇಲ್ಲ. ಯಾವಾಗ ನೀವು ಸುಧಾರಿಸ್ತೀರಿ? ಅದೇ MB ಪಾಟೀಲ್ ನೋಡ್ರಿ ಹೆಂಗ ಅವ್ರು ಚಂದಾಗಿ ರಾಜಕೀಯ ಮಾಡ್ಕೊಂಡು ಹೊಂಟಾರ. ಎಲ್ಲಾ ಸಮಾಜನಾಗ ಪ್ರೀತಿ ಮಾಡ್ತಾರೆ, ಮತ್ತೆ ಸ್ಪೆಷಲಿ ಮುಸ್ಲಿಂ ಪ್ರೀತಿ ಮಾಡ್ತಾರೆ ಅವ್ರಿಗೆ. ಯಾಕೆ? ಅವ್ರ ಕಂಟ್ರಿಬ್ಯೂಷನ್ ಐತಿ ಆ ಕಮ್ಯುನಿಟಿಗೆ. ನೀವು ಏನೈತಿಲ್ಲ ಸುಧಾರಿಸ್ರಿ. ಈಗ ಇಲ್ಲಿ ನಿಮ್ ಹಿಂದೂ ಮಂದಿ ಹಿಂದೂ ಅಂತ ಕೇಸಿಂದ, ಹಿಂದೂ ಮಂದಿ ಓಟ್ ತಗೊಂಡ್ ಕೇಸಿಂದ ನೀವು ಆರ್ಸ್ ಬರೋದು ಬಂದ್ ಕೇಸಿಂದ ಏನು ಕೆಲಸ ಮಾಡೋಂಗಿಲ್ಲ. ಬರೇ ರಾಜಕೀಯ ದುಡ್ಡು ಗಳಿಸೋದು, ಪ್ರಾಪರ್ಟಿ ಮಾಡೋದು, ಬ್ಯಾಂಕ್ ಮಾಡೋದು, ಇದೇ ಮಾಡ್ಕೊತ ಹೊಂಟಿರಿ. ಹೊರತಾಗಿ ನೀವು ಹಿಂದೂ ಮಂದಿಗೆ ಏನು ಮಾಡಿಲ್ಲ ನೀವು. ಈಗ ಹಿಂದೂ ಮಂದಿ ಈ ಸಲ ನಾನು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲ ಹಿಂದೂ ಇದ್ರ ಮುಖಾಂತರ ಹಿಂದೂ ಮಂದಿ ನೀವು ಓಟ್ ಹಾಕ್ಬೇಡ್ರಿಪ್ಪ ದಯಮಾಡಿ ಮುಂದಿನ ಸಲ. ಇದರಿಂದ ನೋಡ್ರಿ ವಾತಾವರಣ ಎಲ್ಲ ಕೆಡಾಕತ್ತೈತಿ. ಎಲ್ಲ ನೀವು ಇಲ್ಲಿ ಮಂದಿ ತಿಳ್ಕೊಬೇಕು ನೀವು. ಇದು ಉತ್ತರ ಹಿಂದೂಸ್ತಾನ ಅಲ್ಲಿ, ಇದು ದಕ್ಷಿಣ ಹಿಂದೂಸ್ತಾನ ಐತಿ. ಇಲ್ಲಿ ಜಾತೀಯತೆ ಅನ್ನೋದು ಮೊದಲಿಂದೂ ಇಲ್ಲ. ಯಾವ ಕಾಲಕ್ಕೂ ಜಾತಿ, ಯಾವ ರಾಜರು ಮಹಾರಾಜರು ನೋಡ್ರಿ ರಂಭಾಬಾಯಿ ಮಾಡ್ಕೊಳ್ಳಿ ಜೋರುತ್ತೇನಿತ್ತವಾಗ. ಅದರ ಅರ್ಥ ಏನಪ್ಪಾ ಅಂದ್ರೆ ದಟ್ ಶುಡ್ ಬಿ ಕಾರ್ಡಿಯಲ್ ರಿಲೇಷನ್ ಬಿಟ್ವೀನ್ ಹಿಂದೂಸ್ ಅಂಡ್ ಮುಸ್ಲಿಮ್ಸ್. ದಟ್ ವಾಸ್ ದ ರೀಸನ್. ಅದೊಂದು ಬಿಟ್ಟು ಕೇಸಿಂದ ನಾ ದುಡ್ಡು ಕೊಡ್ತೀನಿ, ಯಾರ್ ಲಗ್ನ ಆಗ್ತೀರಿ ಅಂತ ಈ ಭಾಷೆ ಮಾತಾಡ್ತೀರಿ. ಮಾನ ಮರ್ಯಾದೆ ಇಲ್ಲ ನಿಮ್ಗೆ, ನಾಚಿಕೆ ಬರ್ಬೇಕ್ರಿ ಬಸನಗೌಡ್ರ. ರಾಜಕೀಯ ಜೀವನದಲ್ಲಿ ಇಂಥವೆಲ್ಲ ಮಾಡ್ಬೇಡಿ. ನಾಳೆ ಇದೇ ಊರಾಗ ಹುಚ್ಚಾಗಿ ಅಡ್ಡಾಡ್ತೀರಿ. ಬಹಳ ರಾಜಕೀಯ ಜೀವನ ಬಹಳ ಶಾರ್ಟ್ ಇರ್ತೈತಿ ಯಾವಾಗ್ಲೂ. ನಾವು 3 ಮಂದಿ ಮುಸಲ್ಮಾನರು ನಿಂತಿರೋದ್ ಕೇಸಿಂದ ನೀವು MLA ಆಗಿರಿ. ನೀವು ಜೀವನದಾಗ ಮುಂದುವರಿಬೇಕಾದ್ರೆ ಮುಸಲ್ಮಾನರು ಕಾಣದಾರ. ನಾವು 3 ಮಂದಿ ನಿಂತಿದ್ರಪ್ಪ ಅಂದ್ರೆ ನೀವೆಲ್ಲಿ MLA ಆಗ್ತಿದ್ರಿ? ತಿಳ್ಕೋಬೇಕು ನೀವು. ಇದು ಪರಿಸ್ಥಿತಿ ಅನುಸಾರ ಹೋಗ್ಬೇಕು. ಇವರ ಹೆಲ್ಪ್ ಬೈ ದಿ ಮುಸ್ಲಿಮ್ಸ್. ಈಗ ನೀವು ಹಿಂದೂ ಅಂತ ಬೆನ್ನ ಎತ್ತೀರಿ. ಇರ್ಲಿ, ಹಿಂದೂ ಅಂತ ಕೇಸಿಂದ ನೀವು ಮುಸಲ್ಮಾನಿಗೆ ಯಾಕೆ ಬೈತೀರಿ ನೀವು? ಈಗ ನೀವು ನಮ್ಮ ಸಮಾಜಕ್ಕೆ ಬೈದ್ರಿ, ಈಗ ಮುಸಲ್ಮಾನ್ ಹೆಣ್ಮಕ್ಳು ಪರವಾಗಿ ಮಾತಾಡ್ತೀರಿ. ಈಗ ಲೈಟ್ ಮಾತಾಡಿದ್ರಿ ಹೆಂಗ? ನಾವ್ ಹೇಳ್ತೇನೆ ನಾಳೆ ಎಲ್ಲ ಹಿಂದೂ ಮಂದಿ ಯಾರು ಲಗ್ನ ಅಂತ ಹೇಳ್ರಪ್ಪ, ನಾವೇನೈತಿ 10 ಲಕ್ಷ ರೂಪಾಯಿ ಕೊಡ್ತೀವಿ. ನಾವು ಬಡವರಿದ್ದೀವ? ನೀವೇ ಶ್ರೀಮಂತರಿದ್ದೀರಿ, ನಿಮ್ಮಲ್ಲಿ ದುಡ್ಡು ಐತಿ. ನಮ್ಮ ಸಮಾಜನಾಗ ಬಹಳ ಶ್ರೀಮಂತರ ಅದಾರ. ನಾ ಸ್ವತಃ ಶ್ರೀಮಂತ ಇದೀನಿ, ಗೌಡಪತಿ ಇದೀನ. ಎಷ್ಟು ಹೆಣ್ಮಕ್ಳು ತಗೊಂಡ್ಬಾರ ನೀನು ಗೌಡ. ನಮ್ಮ ಹುಡುಗರು ನಾನು ಲಗ್ನ ಮಾಡ್ತೀವಿ, ದುಡ್ಡು ಕೊಡ್ತೀನಿ ಒಂದು 10 ಲಕ್ಷ ರೂಪಾಯಿ ಒಂದು ಹುಡುಗಿಗೆ. ನಾನ್ ಸೆನ್ಸ್ ಟಾಕಿಂಗ್. ಎಲ್ಲಾ ಹಿಂದೂ ಮಂದಿಗೆ ನಾ ಇಲ್ಲಿ ಬೇಡ್ಕೊತೀನಿ, ಈ ಸಲ ಆಶ್ ತರಬೇಡ್ರಿ ನೀವು. ನಿಮ್ಗ ಹಿಂದೂ ಮುಸಲ್ಮಾನರು ಬಾಂಧವ್ಯ ಬೇಕಾಗಿತ್ತಪ್ಪ ಅಂತಂದ್ರ ದಿಸ್ ಫೆಲೋ ಶುಡ್ ಬಿ ರಿಜೆಕ್ಟೆಡ್. 101% ಈ ಸಲ MLA ಆಗಬಾರದು. ಆ ರೀತಿನೂ ನೋಡ್ಕೋಬೇಕು ಹಿಂದೂಗಳು. ನಿಮ್ಗ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೀವು ಬೆಳೆಸಾಕತ್ತೀರಿ ಅವಂಗ, ನಮ್ಗೆ ಬೆಳೆಯೋ ಸಲುವಾಗಿ ಬೆಳೆಸಾಕತ್ತೀರಿ. ನಮ್ಗೆ ಗೊತ್ತೈತಿ ಏನಾದ್ರು ಬೆಳೆದ್ರಿಂದ ನಮ್ಗೆ ಯಾರು ತಡೆಯಕ್ ಸಾಧ್ಯ ಇಲ್ಲ. 100 ಸಾವಿರಾರು ವರ್ಷ ನೀವು ದೇಶ ಆಳ್ದವ್ರು ಇದೀವಿ. ನಮ್ಮ ಸಮಾಜನಾಗ ಏನು ಕಡಿಮೆ ಅದಾರ ಮಂದಿ ಕಲ್ತವ್ರಿಲ್ಲ. ನಾವು ಸುಪ್ರೀಂ ಕೋರ್ಟ್ ಜಡ್ಜ್ ಅದಾರ, ಈಗ ರಾಷ್ಟ್ರಪತಿ ಆಗ್ಯಾರ, ಮುಖ್ಯಮಂತ್ರಿಗಳು ಆಗ್ಯಾರ, ಸಾಕಷ್ಟು ಮಂದಿ ಸೆಂಟ್ರಲ್ ಮಿನಿಸ್ಟರ್ಸ್ ಅದಾರ. ಎಲ್ಲ ದೊಡ್ಡ ಸಮಾಜ ಐತ್ರಿ ಇದು. ಹಿಂಗ್ ಹುಚ್ಚುಚಾರ ಮಾತಾಡೋದ್ರಿಂದ ನೀವು ಕೀರ್ತಿಪುಟಿ ಸಲುವಾಗಿ ಎಲ್ಲ ಮಾಡ್ತೀವಿ. ಬಸನಗೌಡ ಅದು ಸರಿಯಲ್ಲ ನೋಡಪ್ಪ, ನಿಮ್ಗೆ ಹೇಳ್ತಿಲ್ಲ. ನಾ ಏಕವಚನದಾಗ ಎಂದೂ ಮಾತಾಡೋದಿಲ್ಲ. ಅದು ಇವತ್ತು ಅನಿವಾರ್ಯವಾಗಿ ನಾ ಮಾತಾಡ್ತಾ ಇದ್ದೀನಿ. ಯು ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಹಿಂಗ್ ಇದೇ ಮಾಡ್ಕೊತ ಹೋದೆ ಅಂತಾರ, ಯು ಹ್ಯಾವ್ ಬಿನ್ ಕಿಕ್ಡ್ ಬೈ ದಿ ಬಿಜೆಪಿ. ಎ ಡೇ ವಿಲ್ ಕಮ್ ಯು ವಿಲ್ ಬಿ ಕಿಕ್ಡ್ ಬೈ ದಿ ಹಿಂದೂಸ್. ಯಾಕಂದ್ರೆ ಇಲ್ಲಿ ಯಾರು ಹಿಂದೂ ಲೀಡರ್ಗಳು ನೀವು ಬೆಳೆ ಕೊಡಕತ್ತಿಲ್ಲ.
ಜಾತೀಯತ ಮಾಡಿ ಮ್ಯಾಗ ಏನೈತಿ ಮುಸಲ್ಮಾನರು ಬೈದ್ಕೊಳ್ಳಿ ಅವ್ರು ಏನ್ ತಿಳ್ಕೊತಾರೆ ದೊಡ್ಡ ಲೀಡರ್ ಕಾಣ್ತಾನೆ ಯಾರು ತನ್ನ ಮೆಟ್ಲಿ ಹೊಡೆದಿಲ್ಲ ಅದಕ್ಕೆ ಇವ ಬಾಳ ದೊಡ್ಡ ಮಾತು ನಿಮ್ ಬಗ್ಗೆ ಇಂಪ್ರೆಷನ್ ಆಗತೈತಿ ಎಲ್ಲರೂ ಬ್ಯಾಂಕ್ ಎಜುಕೇಶನ್ ನಾಯಿ ಹೊಡೆದಂಗ ಹೊಡೆದ್ರಪ್ಪ ಅಂತಾರೆ ಬಜಾರ್ ನಿಂದಿರ್ಸಿ ಅವಾಗ ನಿಮ್ದು ಏನು ನಿಮ್ದು ಫ್ಯೂಚರ್ ಏನಾಗ್ತದೆ ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ ತಿಳ್ಕೊಬೇಕಿದು ರಾಜಕೀಯ ಜೀವನ ಬಹಳ ಕೆಟ್ಟ ಜೀವನ ಇದು ಈ ಊರಾಗ ಎಂ ಬಿ ಪಾಟೀಲ್ ಅಂತವ್ರು ಬಿ ಎ ಪಾಟೀಲ್ ಅಂತವ್ರು ಎಲ್ಲ ಮುಸಲ್ಮಾನರು ತಗೊಂಡ್ ಕೇಸಿಂದ ಒಂದ್ ರೀತಿಲಿ ಎಲ್ಲಾರು ಹೆಲ್ಪ್ ಮಾಡ್ತೀವಿ ಇದು ಮಾಡ್ಕೊಂಡು ಹೊಂಟಂತ ಊರಿದು ಬಿ ಎಂ ಪಾಟೀಲ್ ಎಂ ಬಿ ಪಾಟೀಲ್ ನಿಮ್ಗೂ ಯಾವ್ದು ಹೇಳ್ತೀನಿ ನಿಮ್ ಫ್ರೆಂಡ್ ಅಂತ ಹೇಳ್ತೀರಿ ಮಂದಿ ಹೇಳ್ತಾರ ನೀವೇನು ಹೇಳಿಲ್ಲ ಆದ್ರ ಏನೇ ಇರ್ಲಿ ಅವ್ನ ಬುದ್ಧಿ ಮಾತು ಹೇಳ್ರಿ ಹುಚ್ಚಗ ನಗರ ಶಾಸಕ 2-3 ಸಲ ಆಗ್ಯಾನ ಅಂದ್ರ ಮುದ್ಗಿಡಿಗೆ ತನ ಮಾತಾಡ್ತಾನ ಎಷ್ಟು ಸಲ ನಾವು ಯಾಕೆ ಸಹಿಸಬೇಕಿದ್ದು ಎಮ್ ಎಲ್ ಎದಾನಂದ್ರೆ ಬೇಕಾದ್ ಮಾತಾಡುವಾಗ ಯಾವ ಮುಸಲ್ಮಾನ್ ಓಣಿ ನಮ್ಮ ಮಂದಿ ಹೋಗಿ ಒಣಗ್ ನೋಡಿ ನೀವು ಒಂದ್ ರೋಡ್ ಸರಿ ಇಲ್ಲ ಇಬ್ಬರು ಮಾಡ್ತಾರೆ ಎಮ್ ಎಲ್ ಎ ಅಂತಂದ್ರೆ ಜಾತೀಯತ ಅದು ರೋಡ್ ಮ್ಯಾಗ ಜಾತೀಯತ ಮಾಡುದು ಜಾತಿ ಮ್ಯಾಗ ಜಾತೀಯತ ಮಾಡುದು ಹೆಣ್ಮಕ್ಳ ಮ್ಯಾಗ ಜಾತಿ ಅದು ನಾನ್ ಸೆನ್ಸ್ ಫೆಲೋ ನೀ ಯಾಕೆ ಯೋಗ್ಯ ಇದೀವ ನೀ ಎಮ್ ಎಲ್ ಎ ಹಾಗೆ ಓದ್ತೋದೀನಿ ನೀನು ಮುನ್ಸಿಪಾಲಿಟಿ ಕಸ ಬೆಳೆಸಕ್ ಹೋಗಿಲ್ಲ ನೀನು ಅದಕ್ಕೆ ಇದು ಮೆಂಟಾಲಿಟಿ ಚೇಂಜ್ ಮಾಡಪ್ಪ ಬಸನಗೌಡ ಚೇಂಜ್ ಮಾಡಿ ನೀನು ಇನ್ನಷ್ಟು ನೀನು ಸುಧಾರಿಸು ನೀನು ಇದೇ ಮಾಡ್ಕೊತ ಹೋದಂಗ ನಾಳೆ ಹುಚ್ಚನಾಗಿ ಇದೇ ವಿಜಯಪುರದಾಗ ನಾನು ನೋಡಿ ನಾ ಸಣ್ಣ ಇದ್ದಾಗ ಎಷ್ಟು ಶ್ರೀಮಂತರು ಇದ್ರು ಇವತ್ತೆಲ್ಲ ಭಿಕ್ಷೆ ಹೊಡಕತ್ತಾರ ತಿಳ್ಕೊ ಎಲ್ಲಾ ಸಮಾಜದವರು ನಿಮ್ ಸಮಾಜದಾಗ ಯಾರ್ಯಾರಿದ್ರು ಲಿಸ್ಟ್ ಮಾಡ್ಕೋ ನಮ್ ಸಮಾಜದಾಗ ಲಿಸ್ಟ್ ಕೊಡ್ತೀನಿ ಶ್ರೀಮಂತರದ್ದು 50 ವರ್ಷ ಇದ್ದಿದ್ದವರು ಈ ಹಳೆ ನಾಯಿ ಕೇಳಿದವ್ರಿಗೆ ನೀ ಯಾವ ಊರದು ದೌಡು ನೀನು ಹೆಂಗ್ ಮಾತಾಡ್ತಿ ಏನ್ ಮನ್ಸಿಗೆ ಬಂದಾಗ ನಾನ್ ಸೆನ್ಸ್ ಫೆಲೋ ಹೇಳಿದ್ರು ಇನ್ನು ಮೇಲೆ ಸುಧಾರಿಸ್ಕೋ ಅದರ್ವೈಸ್ ವಿಲ್ ಬಿ ಟೀಚ್ ಪ್ರಾಪರ್ ಲೆಸನ್ ಅಟ್ ದ ಪ್ರಾಪರ್ ಟೈಮ್ ಅವು ಆರ್ ವೇಟಿಂಗ್ ಫಾರ್ ಅನ್ ಅಪಾರ್ಚುನಿಟಿ ಈಗ ಬಿಜೆಪಿ ಸರ್ಕಾರ ಇತ್ತು ನಾವು ಸುಮ್ ಕೂತೀವಿ ಕಾಂಗ್ರೆಸ್ ಸರ್ಕಾರ ಐತಿ ಮುಖ್ಯಮಂತ್ರಿ ಅವರಿಗೂ ನಾ ಮನವಿ ಮಾಡ್ಕೊತೀನಿ ಅಲ್ಲಿ ಕೂತ್ಕೇಶನ್ ನಾಟಕ ಮಾಡಬೇಡಿ ಮುಖ್ಯಮಂತ್ರಿ ಅವರೇ ಯು ಟೇಕ್ ಇಟ್ ಸೀರಿಯಸ್ಲಿ ಗೃಹ ಮಂತ್ರಿ ಅವರೇ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು ಇಲ್ಲಿ ಮುಸಲ್ಮಾನರು ಇಲ್ಲಿಂದ ಬಂದ್ರು ನೀವು ಆರಿಸಿ ಮುಸಲ್ಮಾನರ ಮ್ಯಾನ ಮರ್ಯಾದೆ ಕಾಪಾಡುದು ಇದು ಕಾಂಗ್ರೆಸ್ ಪಕ್ಷದ್ದು ಒಂದು ದೇವಭವನೆ ಐತಿ ಅಂಡ್ ದಟ್ ಇಸ್ ದ ಡ್ಯೂಟಿ ಆಫ್ ದ ಗವರ್ಮೆಂಟ್ ಆಲ್ಸೋ and this government is being run by the Congress people, you should maintain the dignity of the Muslim. ರಾಹುಲ್ ಗಾಂಧಿ ಅವ್ರು ಯಾಕೆ ಮಾತಾಡ್ತಾರೆ ಇಲ್ಲಿ ಒಂದ್ಸಲ ಅವ್ರು ಜಾತಿಯಂತ ಮಾತಾಡ್ತಾರ ಅವರು ನೀವ್ ಯಾಕೆ ಮಾತಾಡ್ತೀರಿ ನೀವ್ ಯಾಕೆ ಸುಮ್ ಕೂತೀರಿ ಸಿದ್ದರಾಮಯ್ಯನವ್ರೆ ನಿಮಗ ಅವ್ರು ನೋಟಿಸ್ ತಗೋರಿ ಎಂ ಬಿ ಪಾಟೀಲ್ ಕೂಡಿ ಕೇಸಿನಲ್ಲಿ ಇಬ್ರು ಕೂಡಿ ಅವನ್ನ ಕ್ರಮ ತಗೋರಿ ಅವ್ನ ತಾಕೀತ್ ಮಾಡ್ರಿ ಗವರ್ನರ್ ರೆಕಮೆಂಡ್ ಮಾಡ್ರಿ ಸೋಮಗ್ ನಿಲ್ಲಕ್ ಹೋಗ್ಲಿ ಅಂತೇಳಿ ಎಮ್ ಎಲ್ ಎ ಶಿಪ್ ಹೋಗಂಗಿರಿ ಮಾಡ್ರಿ ಕಡೆಗೆ ಅವ್ನು ಬುದ್ಧಿ ಮಾತಾಡಿ ಹೇಳಿ ಯಾಕೆ ಅವ್ರು ಕಾಡ್ತೀವೋ ಹುಚ್ಚಗೌಡ ಅಂತೇಳಿ ಇಷ್ಟ ಯಾರು ಮಾತು ಹೇಳಿ ಸಿಟ್ನಾಗಿ ಹೇಳಿನಿ ಆದ್ರೆ ನಾ ಎಲ್ಲ ಅಪಶಬ್ದ ಮಾತಾಡುದಿಲ್ಲ ಆದ್ರೆ ಅನಿವಾರ್ಯವಾಗಿ ನಾ ಮಾತಾಡ್ಬೇಕಾಗಿತ್ತು ನಾ ಜನರಲ್ಲಿ ಕ್ಷಮೆ ಕೇಳ್ತೀನಿ ನೀ ಜನರು ಏನೈತಿ ನಾವ್ ಇದಕ್ ಭಾಷೆಗೆ ತಪ್ಪು ತಿಳ್ಕೊಬ್ಯಾಡ್ರಿ ಅದು ಒಂದೇ ಒಂದ್ ಹೇಳ್ತೀನಿ ನಮ್ಮ ಊರಾಗ ಜಾತಿ ಮಾಡಕ್ ಅವಕಾಶ ಕೊಡ್ಬೇಡ್ರಿ ನೀವೇನ್ ಹಿಂದೂಗಳು ಅದೇರಿ ಸಲ ದಯಮಾಡಿ ಬೇರೆ ಹಿಂದೂ ಆಟ ತಗೊಂಡ್ಬೇಡ್ರಿ ಆದ್ರೆ ಇವ್ ಮಾತು ಆಡ್ತಾರ ಹಾಕೋಬೇಡ್ರಿ ಇಂಟ್ರೆಸ್ಟ್ ಆಫ್ ದಿ ಕೌಮ್ ಸೌಹಾರ್ದತೆ जय हिंद जय कर्नाटक। जो हमारे बीजापुर का एमएलए बसनगौड़ा पाटिल जतनाल हैं 2 दिन पहले जो स्टेटमेंट दिया है बहुत ही जो है इलीगल तो ये गैर कानूनी है क्योंकि इस तरह से स्टेटमेंट देकर किसी को प्रोवोक कर किसी के आपस में क्लैशेस कराना या मुस्लिम हिंदू को लड़ाना ये इसका काम बनता जा रहा है। लेकिन यहाँ पर लोग बहुत कर्नाटक के अंदर बहुत अच्छे लोग हैं, हम लोग भाईचारे की तरह मोहब्बत के साथ रहते हैं, एक दूसरे के साथ मेल मिलाप के साथ रहते हैं हम लोग। लेकिन ये बसवनगौड़ा पाटिल इतने बार भी हेट स्पीच दे रहा है तो इसको पुलिस डिपार्टमेंट जो है सो मोटिव एक्शन लेकर इसके ऊपर एफआईआर करेंगे तो बहुत अच्छा रहेगा। और दूसरी बात क्या है कि यहाँ पर जो बीजापुर में जो वातावरण है हमारा भाईचारे का ये एक गुलदस्ता एक फूल एक गुलदस्ता है। यहाँ पर हर मुस्लिम हिंदू सिख ईसाई सब मिलजुल कर रहते हैं और यहाँ पर जो है ऐसा कुछ होने वाला नहीं है। अरे भाई तू कर्नाटक में कितना भी बकते रहो लेकिन यहाँ पर लोग तेरे ऊपर कोई आने वाले नहीं है, तेरे बातों पर कोई करने वाले नहीं है। बसवनगौड़ा पाटिल आपको कहता हूं कि मैं ये अच्छी बात नहीं है, तू अब भी सुधर जा क्योंकि इंसान को इस दुनिया से जाना है, तू भी जाने वाला है हम भी जाएंगे, लेकिन जाने से पहले अच्छा करके चले जा दुनिया से। लेकिन जो तो काम कर रहा है जो आपस में जो इख्तिलाफात पैदा कर रहा है लोगों के यानी मुसलमानों में हो हिंदू में हो सिख में हो, लेकिन ये अच्छी बात नहीं है। तू सुधरने की कोशिश कर और अल्लाह तुझे मौका दिया है और भी तू जो है बीजेपी से हटा दिया गया है तुझे, फिर भी बीजेपी वाले वो जाने की कोशिश में है। लेकिन ये मैं कहता हूं कि यहाँ पर जो है हिंदुस्तान सेक्युलर मुल्क है, हिंदुस्तान डेमोक्रेसी है, यहाँ पर सबको बोलने की आजादी है, रहने की आजादी है, अपने अपने जात पात पे रहने की आजादी है। तो ये सब छोड़कर जो आपस में खाली वोट के लेने के खातिर जो है आपस में लड़ा रहा है, मैं बोलता हूँ आज भी तो होशियार होने की कोशिश कर
आइंदा ऐसे मत काम कर। और अब भी तुझे मौका है कि तू सुधर कर फिर रहा तो तुझे बीजापुर में और भी इज्जत देंगे लोग। लेकिन तू अगर इस तरह से करता गया तो तेरे ऊपर बहुत से लोग जो है गुस्से में है। हाँ, तेरे ऊपर बहुत से लोग जो है, मैं कहता हूं कि तू आइंदा इस तरह से मत कर। बीजापुर के अंदर ऐसे काम करने से क्या होता है, तुझे जो है गालियां मिलेंगे। हाँ, इतना कहकर मैं जो है आज 4 बात जो किया हूं तो ये बोला हूं, इस पर मैं खत्म करता हूं और सुधर जा, अभी तो मौका है। सर आपका नाम सर? मेरा नाम DS काजी एडवोकेट बिजापुर। ಕಳೆದ 2 ದಿವಸ ಹಿಂದೆ ಬಿಜಾಪುರ ನಗರ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಇವರು ತಮ್ಮ ಭಾಷಣದಲ್ಲಿ ಹಿಂದೂ ಯುವಕರು ಮುಸಲ್ಮಾನ್ ಹೆಣ್ಮಕ್ಳಿಗೆ ಲಗ್ನ ಆದ್ರೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಘೋಷಣೆ ಮಾಡ್ಯಾರ. ಇದು ಅಸಂವಿಧಾನಿಕ ಶಬ್ದ. ಇದು ಸಮಾಜದಲ್ಲಿ ಅಗೌರವ, ಅಶಾಂತಿ ಓಡಿಸುವ ಸ್ಟೇಟ್ಮೆಂಟ್. ಇದಕ್ಕೆ ನಾವು ಬಿಜಾಪುರ ಜಿಲ್ಲೆಯೆಲ್ಲ ಮುಸ್ಲಿಂ ವಕೀಲರು ಹಾಗೂ ಮುಸ್ಲಿಂ ಮುಖಂಡರ ಪರವಾಗಿ ಖಂಡಿಸ್ತೇವೆ. ಆದ್ರೆ ಈ ಮಾಧ್ಯಮ ಮುಖಾಂತರ ನಾನು ಹೇಳಬಯಸುವುದೇನೆಂದರೆ, ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಸಾಕಷ್ಟು ಸಲ ಹೇಟ್ ಸ್ಪೀಚ್ ಮಾಡೋರ ಮೇಲೆ ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಸೋಮೋಟೋ ಕೇಸ್ ಮಾಡ್ಬೇಕಂತ ನಿರ್ದೇಶನ ಕೊಟ್ಟರು ಸಹ ನಮ್ಮ ಜಿಲ್ಲಾಡಳಿತ ಆಗಲಿ, ಕೊಪ್ಪಳ ಜಿಲ್ಲೆಯ ಜಿಲ್ಲಾಡಳಿತ ಆಗಲಿ, ಅಲ್ಲಿ SP ಆಗಲಿ, DC ಆಗಲಿ ಯಾರು ಸೋಮೋಟೋ ಕೇಸ್ ಮಾಡ್ಕೊಂಡಿಲ್ಲ. ಕಾರಣ ನಾ ಮಾಧ್ಯಮ ಮುಖಾಂತರ ತಿಳ್ಕೊಂಡು ಇಷ್ಟೇ ಅಂದ್ರೆ, ಬಿಜಾಪುರ ಒಂದು ಕೌಮ ಸೌಹಾರ್ದಕ್ಕೆ ಹೆಸರಾದಂತ ಜಿಲ್ಲೆಯಲ್ಲಿ ಅಶಾಂತಿಯನ್ನು ಹೊರಡಿಸದಂತೆ ಜಾಗೃತಿ ವಹಿಸಿ ಬಸನಗೌಡ ನಗರ ಶಾಸಕರ ಮೇಲೆ ಸೋಮೋಟೋ ತಕ್ಷಣಕ್ಕೆ ಜಾರಿ ಬರುವಂತ ಕ್ರಮ ಜರುಗಿಸಬೇಕು ಅಂತ ಜಿಲ್ಲಾಡಳಿತಕ್ಕೆ ಈ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊತೀನಿ. HS ಚಟ್ರಕ್ಕೆ, ವಕೀಲರು, ವಿಜಯಪುರ. ಸರ್ ಮನೆಯಲ್ಲಿ ಉಪಮೇಯರ್ ಎಲೆಕ್ಷನ್ ಒಳಗ ಇದು ಆಯ್ಕೆ ಆದ ನಂತರ ಅವ್ರು ಏನ್ ಹೇಳಿದ್ರು, ನಾವ್ ಜಾತಿ ಭೇದ ಭಾವ ಏನು ಮಾಡಲ್ಲ, ನಾವ್ ಎಲ್ಲಾ ಸೌಹಾರ್ದತೆಯಿಂದ ಇರ್ತೀವಿ ಅಂತ ಹೇಳಿದ್ರು ಸರ್. ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಅವ್ರಿಗೂ ಅಧಿಕಾರದ ಆದಾಗ ತಮ್ಮ ಮನ್ಸಿಗೆ ಬಂದ ಮೊದ್ಲಿರ್ತಾರ. ಅವರ ನಾಲ್ಗೆ ಮಂದಿ ಒಂದಿರ್ತದ, ತಲೆಯಾಗ ಒಂದ್ ಕಡೆ ಬೇರೆ ಇರ್ತದ. ಅದಕ್ಕೇನದ, ಮುಸಲ್ಮಾನರು ಬರಗಾಡತ್ತಾರ, ಚುನಾವಣೆ ಆಗೋ ಮುಂದೆ 2 ಮುಸಲ್ಮಾನರಿಗೆ ಹೋಗ್ ತಗೊಂಡು ಮೇಯರ್ ಮಾಡ್ತಾರ. ಅವರು ಎಂದೂ ಏನದ ಸಾರ್ವಜನಿಕ ಜೀವನದಲ್ಲಿ ಶಾಂತಿ ನೆಮ್ಮದಿ ಇರುವಂತ ಮಾಡುವುದಿಲ್ಲ. ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಇಂತ ಹುಚ್ಚುಚ್ಚಾರಲೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಮತ್ತ ಅವ್ರು ಬಿಜೆಪಿಯಿಂದ ಹೊರಗಿದ್ರು, ಅವ್ರಿಗೆ ಸಪೋರ್ಟ್ ಮಾಡತ್ತಾರಲ್ರಿ ಸರ್? ಇದು ಬಿಜೆಪಿದವರ ಆಂತರಿಕ ವಿಷಯ. ಅದು ಬಿಜೆಪಿದವರು ಈ ನಗರ ಶಾಸಕರಿಗೆ ಮತ್ತು ನಗರದ ಮಹಾನಗರ ಪಾಲಿಕೆ ಆಯ್ಕೆಯಾದಂತ ಸದಸ್ಯರಿಗೆ ಅವ್ರ ಪಕ್ಷ ಕ್ರಮ ಜರುಗಿಸ್ಬೇಕದು. ಬಿಜೆಪಿ ಹೊರಗಿಟ್ಟಂತ ಶಾಸಕನಿಗೆ ಹೆಸರಿನ ಶಲ್ಯಗಳು ಹಾಕೊಂಡು ಅವರು ಘೋಷಣೆಗೆ ಹೋಗ್ಯಾರ ಮಹಾನಗರ ಪಾಲಿಕೆ ಚುನಾವಣೆ ಘೋಷಣೆ ಕಾಲಕ್ಕೆ. ಅದನ್ನ ಅವ್ರ ಪಾರ್ಟಿ ಆಂತರಿಕ ವಿಷಯ ಅದು. ಸರ್ ಅವ್ರ ಮ್ಯಾಗ ಮುಸಲ್ಮಾನರಿಗೆ ಇದು ದೇಶ ಬಿಟ್ಟು ಹೋಗ್ರಿ, ಪಾಕಿಸ್ತಾನಿಗೆ ಹೋಗ್ರಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್? ಅವರು ತಮ್ಮ ಹೇತು ಮನಸ್ಸಿನಲ್ಲಿ ಏನಪ್ಪಾ ಅಂದ್ರೆ, ಮುಸಲ್ಮಾನ ಮ್ಯಾಗ ಬಹಳ ಖಾರದ ವಿಷ ಅದ. ವಿಷದ ಬೀಜ ಯಾವತ್ತು ವಿಷವನ್ನೇ ಬಿತ್ತದ, ಅದು ವಿಷ ಬಿಟ್ಟು ಮಾತಾಡೋದಿಲ್ಲ. ಅದಕ್ಕೆ ವಿಷವನ್ನು ಪಾಕಿಸ್ತಾನಕ್ಕೆ ಹೋಗ್ರಿ, ಕರ್ಬಸ್ತಾನಕ್ಕೆ ಹೋಗ್ರಿ, ನೀವೆಲ್ಲ ಹೋಗ್ತೀರಪ್ಪ, ನೀವೇ ಹೋಗುದು ಖಬರ್ಸ್ತಾನಕ್ಕೆ. ಮುಸಲ್ಮಾನರು ಹೋಗ್ತಾರೆ ಪಾಕಿಸ್ತಾನ ಬಿಡು, ಆದ್ರೆ ನೀವು ಹೋಗ್ತಿ ಖಬರ್ಸ್ತಾನಕ್ಕೆ. ಆ ಮಾತು ಸ್ವಲ್ಪ ನೆನಪಿಡ್ಬೇಕು. ಬತ್ತಾಳ್ ಸಾಹೇಬರು ತಾವು MLA ಆಗಿ MLA ಕೆಲಸ ಮಾಡ್ಬೇಕು, MLA ಹ್ಯಾಂಗ್ ಇರಬೇಕು, ಮತ್ತು ಪಬ್ಲಿಕ್ ಜೋಡಿ ಹ್ಯಾಂಗ್ ಇರಬೇಕು, ಮತ್ತು ಕ್ವಾಲಿಫೈಡ್ ಅಂತ ಅನ್ಸ್ಕೋಬೇಕು. ನೀವು MLA ಬಿಟ್ಟು MLA ಮಾಡೋ ಕೆಲಸ ಬಿಟ್ಟು ಒಂದು ಸಾಮಾನ್ಯ ಮನುಷ್ಯ ಅಂತ ಕೆಲಸ ಮಾಡ್ತೀರಿ, ನಿಮ್ಗದನ್ನ ಅಚ್ಚಿಗೆ ಬೇಕು. ಇಂತ ಮಾತಾಡೋದಪ್ಪ ಅಂದ್ರ ನಮ್ಮ ಜಾತಿಗೆ ಮತ್ತು ಗಲಭೆಯನ್ನು ಎಬ್ಬಿಸುವ ಕಾರಣ ಆಗ್ತದ. ಅದು ಕಲಮೆಯನ್ನು ಮಾಡುವುದು ನಿಮ್ದು ಹೇತು ಅದ. ಅದಕ್ಕೆ ನೀವು ಅದನ್ನು ತಿದ್ದುಕೊಳ್ಬೇಕು. ಜಯಕಂತ ನೀವು ಈ ಮಾತನ್ನು ತಿದ್ದುಕೊಳ್ಳಿಲ್ಲಪ್ಪ ಅಂದ್ರೆ ನಾಳೆಗೆ ಎಲ್ಲರೂ ಬಿಜಾಪುರ ಬಂದು ಸಿಟಿಯಾಗಿ ನಿಮ್ಮನ್ನು
ಇಡುವುದು ಅಥವಾ ನೀ ಗಡಿಪಾರು ಮಾಡ್ಬೇಕಾಗ್ತದ ಅದಕ್ಕಂತ ಹೇಳಿ ನಾನು ಮುಗಿಸ್ತೇನೆ. ಸರ್ ನಿಮ್ಮ ಹೆಸರು ಸರ್? ನನ್ನ ಹೆಸರು ಸಿದ್ದೀಕರ್ ವಕೀಲರು, ಬಿಜಾಪುರ್. ಸರ್ ಅವ್ರ ಮೊದಲ ಜೆಡಿಎಸ್ ಒಳಗೆ ಇದ್ದಾಗ ಮುಸ್ಲಿಂ ಟೋಪಿ ಅದು ಹಾಕೊಂಡು ನಮಾಜ್ ಮಾಡೋದು, ಚಿಕನ್ ತಿನ್ನೋದು ಹಂಗೆಲ್ಲ ಮಾಡ್ಯಾರ್ರಿ ಸರ್. ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಏನ್ ಹೇಳ್ಬೇಕು ಅದ್ರ ಬಗ್ಗೆ? ಅದೇ ಅಪರ್ಚುನಿಸ್ಟ್ ಅಂತ ತಂದ ಹೊಟ್ಟಿ ಸಲುವಾಗಿ, ತಂದ ಮಾನ ಮರ್ಯಾದೆ ಸಲುವಾಗಿ, ದುಡ್ಡಿನ ಸಲುವಾಗಿ ಬೇಕಾದ್ ಮಾಡುದು. ಆ ಪಕ್ಷನಾಗೂ ಹೋಗುದು, ಈ ಪಕ್ಷನಾಗೂ ಇರುದು, ಅಲ್ಲಿ ಟೊಪ್ಪಿಗೆ ಹಾಕೊಂಡು ಬಿರಿಯಾನಿ ತಿನ್ನೋದು, ಹೊರಗೆ ಬಂದ ಕೇಸಿನ ಮುಸಲ್ಮಾನರು ಬೈಯುದು. ಯಾಕಂದ್ರೆ ಹಿಂದೂಗಳು ಓದಿ ಹೊರಗೆ ಹಾಕ್ತಾರ ಅವಂಗ, ಬಿಜೆಪಿ ಇಟ್ಕೊಳ್ದಿಲ್ಲ. ಆದ್ರೂ ಕೂಡ ಬಿಜೆಪಿ ಒಳಗೆ ಹೊಂದ್ಕೊಳಕ್ ಅವಕಾಶ ಇಲ್ಲ ಅವಂಗ, ಅವ್ರ ಸರಿ ಹೊರಗೆ ಹಾಕ್ಯಾರ. ಇಷ್ಟ ಮ್ಯಾಗ ತಿಳ್ಕೊರಿ, ಅವನು ಎಲ್ಲ ಡಬಲ್ ಸ್ಟ್ಯಾಂಡರ್ಡ್ ಮನುಷ್ಯ ಅದಾನ ಅಂತೇಳಿ. ಇದ್ರ ಜೆಡಿಎಸ್ ಇದ್ದಾಗ ನಮ್ಮ ಮಂದಿಯಾಗೆ ಇರ್ತಿದ್ದ, ಅಲ್ಲೆಲ್ಲ ಅಪೋರ್ಚುನಿಟಿ ತಗೊಂಡ ಆರ್ಸಿ ಬಂದ, ಮುಂದೆ ಬಿಜೆಪಿ ಹೋಗಿ ತಾಬರ್ತವ್ರ ಭಯಕ್ ಚಾಲು ಮಾಡ್ದ. ಇದೇ ಕೆಲಸ ಐತಿ. ಇದು ಅಪೋರ್ಚುನಿಸ್ಟ್ಗಳು, ಸಮಯ ಸಾಧಕ ಅಂತಾರ. ನಿಮ್ಮ ಹೆಸರು? ಎಂ ಸುತಾರ್ ವಕೀಲರು, ವಿಜಾಪುರ.